ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ರಾತ್ರಿ ಸ್ವಲ್ಪ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿದ್ದೆ. ಸ್ವಲ್ಪ ದೋಸೆ ಮತ್ತೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಿಟ್ಟು ತುಂಬಾ ಚೆನ್ನಾಗಿ ರೆಡಿ ಆಗಿತ್ತು, ನೀವು ನೋಡ್ಬೋದು ಇಲ್ಲಿ. ಹಾಗೆ ನನಗೆ ಮಧ್ಯಾಹ್ನ ಸ್ವಲ್ಪ ಹೋಳ್ಗೆ ಮಾಡೋಣ ಅಂತ ಅನಿಸ್ತಾ ಇತ್ತು, ತುಂಬಾ ದಿನ ಆಗಿತ್ತು ಮಾಡಿ. ರೀಸೆಂಟ್ ಆಗಿ ನಾನು ಇಂಡಿಯಾ ಹೋಗಿದ್ನಲ್ಲ, ಆಗ ನನ್ನ ತಂಗಿ ನನಗೆ ಮಾಡಿಕೊಟ್ಟಿದ್ಲು. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಆಗಿತ್ತು. ಅವಳು ಮಾಡಿದ್ದು ಗೋಧಿ ಹಿಟ್ಟಿಂದ. ನನಗೂ ಗೊತ್ತಿದ್ದಿಲ್ಲ ಇದು ಹೇಗ್ ಮಾಡ್ತಾರೆ ಅಂತ. ಅವಳ ಹತ್ರ ಕೇಳ್ಕೊಂಡು ರೆಸಿಪಿ ತಗೊಂಡು ನಾನು ಕೂಡ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು. ಹಾಗೆ ನಾನು ಸಂಜೆ ವಾಕಿಗೆ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಮನೆ ಮುಂದೆ ಇರುವಂತ ಎರಡೂ ಮರದಲ್ಲಿ ಫುಲ್ ಹೂ ಬಿಟ್ಟಿದಾವೆ. ಹಾಗೆ ರೋಡ್ ಸೈಡ್ ಅಲ್ಲಿ ಮತ್ತೊಬ್ರು ಮನೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು ಇಲ್ಲಿ. ಈ ಹೂಗಳಂತೂ ಸೇಮ್ ನಮ್ ರೋಸಸ್ ಇದಾವಲ್ಲ ಅದೇ ತರ ಕಾಣ್ತವೆ, ಅಷ್ಟು ಚೆನ್ನಾಗಿ ಬಿಟ್ಟಿದ್ವು. ಪಾರ್ಕಿಗೆ ಎಂಟ್ರಿ ಆಗ್ತಿದ್ದಂಗೆ ತುಂಬಾ ಅಂದ್ರೆ ತುಂಬಾ ಜನ ಕಾಣಿಸ್ತಾ ಇದ್ರು. ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ಬಿಸಿಲಿದೆ, ಅದಕ್ಕೋಸ್ಕರ ಎಲ್ಲಾ ಜನ ತಮ್ಮ ಮಕ್ಳಿಗೆ ಕರ್ಕೊಂಡು ಹೊರಗಡೆ ಬಂದಿದ್ದಾರೆ. ಅದರಲ್ಲೂ ಬೋಟಿಂಗ್ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಕಾಣ್ತಿದೆಯಲ್ಲ ಈ ಮರ, ಇದು ಸ್ವಲ್ಪ ದಿನದ ಹಿಂದೆ ಫುಲ್ಲು ಏನು ಒಣಗಿ ಹೋಗ್ಬಿಟ್ಟಿತ್ತು. ಈಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದೇ ಇವತ್ತಿನ ವ್ಲಾಗ್. ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಟಿಲ್ ದಿಸ್ ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್. ಬೈ, ಥ್ಯಾಂಕ್ ಯು.